ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮ್ಯಾಡ್ ಮೂವೀಸ್. ಬೆಳಗ್ಗೆನೇ ಎದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಮುಂದೆ ಕೂತಿದ್ದ ಲಕ್ಷ್ಮಿಗೆ ಒಂದು ಸೌತೆಕಾಯಿ ಕೊಟ್ಟು ಹಂಗೆ ನಮಸ್ಕಾರ ಮಾಡಿ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯೂಟಿಫುಲ್ ನೇಚರಲ್ಲಿ ಎರಡು ಹದ್ದುಗಳು ಮಸ್ತಾಗಿ ಕೂತಿತ್ತು. ಅದನ್ನೊಂದು ಶಾರ್ಟ್ ತಗೊಂಡು ಅಲ್ಲಿಂದ ನಾವು ಹೊಟ್ರಿ HSR ಕಡೆ. HSR ಎಲ್ಲ ಒಂದು ರೌಂಡ್ ಹಾಕೊಂಡು ಕೆಲಸ ಎಲ್ಲ ಮುಗಿಸಿದ್ರಿ. ಮತ್ತು ಅಲ್ಲಿಂದ ನಾನು ನನ್ನ ಫ್ರೆಂಡ್ ಹೊಟ್ರಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ. ನಮ್ಮ ದೇಶದ ಪ್ರಧಾನಮಂತ್ರಿನೇ ಪೆಟ್ರೋಲ್ ಡೀಸೆಲ್ನ ಕಮ್ಮಿ ಯೂಸ್ ಮಾಡಿ ಅಂತ ಹೇಳಿದ್ಮೇಲೆ ಇನ್ನೇನು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಹೊಟ್ರಿ ಏತರ್ ಶೋರೂಮ್ ಕಡೆ ಹೋಗಿ ಗಾಡಿ ಕೊಟೇಶನ್ ಎಲ್ಲ ತೊಗೊಂಡು ಏನಿದೆ ಮೈಲೇಜು ಅದೆಲ್ಲ ಸ್ಪೆಕ್ಯುಲೇಷನ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಬಂದ್ರಿ ಫ್ರೆಂಡ್ ಹತ್ರ. ಅವ್ನು ನೋಡಿದ್ರೆ ಒಂದು ಶಿಡ್ಜು ಮರಿನ ತೊಗೊಂಡು ಹೋಗ್ತಾ ಇದ್ದ ಊರಿಗೆ. ಗಾಡಿ ಹಿಂದೆ ನೋಡಿದ್ರೆ ಮೇಕೆ ಮರಿಗಳನ್ನೂ ಹಾಕ್ಕೊಂಡಿದ್ದ. ಏನಪ್ಪ ವಿಶೇಷ ಅಂದರೆ ಅವನು ಮೇಕೆ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಆನ್ ದ ವೇ AECS ಲೇಔಟಲ್ಲಿ ಹೋಗ್ಬೇಕಂದ್ರೆ ಒಂದು ಕ್ಯೂಟಾಗಿರೋ ಹೋಟೆಲ್ ನೋಡಿದೆ. ನೇಮು ಹೋಟೆಲ್ ಕೋಳಿ ಮನೆ. ಹೋಗಿ ಮಸ್ತಾಗಿ ಆರ್ಡ್ರ್ ಮಾಡಿದ್ರಿ ಟೇಸ್ಟ್ ನೋಡೋಣ ಅಂತ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಬಿರಿಯಾನಿ, ಚಿಲ್ಲಿ ಚಿಕನ್ನು, ಗ್ರೇವಿ ಎಲ್ಲ ಸಕ್ಕತ್ತಾಗಿದೆ. ರಸಮ್ಮು ಕೂಡ ಅಷ್ಟೇ. ಸೊ ನೀವು ಆ ಕಡೆ ಹೋದರೆ ಒಂದಿನ ಟ್ರೈ ಮಾಡಿ ನೋಡಿ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಹಾಯ್ ರೋನಿ, ವಾಟ್ಸಪ್. ಇವರೇ ಮಿಸ್ಟರ್ ರೋನಿ. ಇವ್ರಿಗೆ ಇವಾಗ ಒಂದು ಇಂಜೆಕ್ಷನ್ ಕೊಡೋದಿದೆ. ಅದಕ್ಕೆ ಮುಂಚೆ ಬಿಸ್ಕೆಟ್ ಹಾಕಕ್ಕೆ ನೋಡಿ. ನಾವು ಬಿಸ್ಕೆಟ್ ಹಾಕ್ಬಿಟ್ಟು ಹಂಗೆ ಟ್ರೈನ್ ಮಾಡ್ಕೊಂಡು ಟೆರೆಸ್ಗೆ ತಗೊಂಡು ಹೋಗ್ತಾ ಇದ್ದೀರಿ. ಈ ಬ್ರೀಡ್ ಸ್ಪೆಷಾಲಿಟಿ ಏನಂದರೆ ಇದ್ರ ಬ್ರೀಡ್ ಹೆಸರೇ ಮುದೋಳ್ ಹೋಂಡ್ ಅಂತ. ಇವನ್ನ ತಂದಿರೋದು ಕೂಡ ಮುದೋಳಿಂದನೇ. ಈ ಬ್ರೀಡ್ ಇವಾಗ ಇಂಡಿಯನ್ ಆರ್ಮಿಲಿ ಕೂಡ ಡಾಗ್ ಸ್ಕ್ವಾಡಲ್ಲಿ ಸರ್ವ್ ಮಾಡ್ತಾ ಇದೆ. ಸೊ ಇಂಥ ತಳಿಗಳನ್ನ ಉಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೊ ಇವನಿಗೂ ಹಂಗೆ ಒಂದು ಇಂಜೆಕ್ಷನ್ ಪೆಂಡಿಂಗ್ ಇತ್ತು. ಅದನ್ನೇ ನಮ್ಮ ಹುಡುಗ ಕಷ್ಟಪಟ್ಟು ಮಸ್ಕ ಹೊಡೆದು ಹೆಂಗೋ ಕೊಟ್ಟ. ಅದಾದಮೇಲೆ ಫ್ರೆಂಡ್ಸ್ ಬಂದಿದ್ದರು, ಕೆಳಗಡೆ ಕಾರ್ ವಾಶ್ ಮಾಡ್ತಾಯಿದ್ರು. ಅದನ್ನೆಲ್ಲ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು. ಬಾಯ್ಸ್ಗೆ ಕಾರ್ ಅಂದರೆ ಅದೊಂಥರ ಕ್ರೇಜು. ಅದು ಅವ್ರ ಕಾರ್ ವಾಶ್ ಮಾಡೋದು ಇನ್ನೂ ಒಂಥರ ಕ್ರೇಜು. ನಮ್ಮ ಹುಡ್ಗಂಗೆ ಹಂಗೆ ಲೈಟಾಗಿ ರೇಗಿಸ್ಕೊಂಡಿದ್ದೆ. ವಾಶ್ ಮಾಡೋ ಚೆನ್ನಾಗಿ ವಾಶ್ ಮಾಡು. ಬಾಯ್ಸ್ ಎಷ್ಟೇ ಲೇಜಿ ಆಗಿದ್ರು ಕಾರ್ ವಾಷಿಂಗ್ ಅಂತ ಬಂದರೆ ಎಲ್ಲ ಒಂದೊಂದು ಕೈ ಹಾಕಿ ಟಕ ಅಂತ ಕೆಲಸ ಮುಗಿಸಿ ಕಾರ್ನ ಮಸ್ತಾಗಿ ರೆಡಿ ಮಾಡಿದ್ರು. ನೋಡಿದವರೆಲ್ಲ ಎಲ್ಲ ಟ್ರಿಪ್ ಹೋಗ್ತವ್ರೆ ಅಂದ್ಕೊಬೇಕು. ಆದರೆ ಟ್ವಿಸ್ಟೇ ಬೇರೆ. ಮೈಸೂರು ಮಟನ್ ಪಲಾವ್ ತಿನ್ಬೇಕು ಅನಿಸ್ತಿತ್ತು. ನಾವು ಹೋಗಿದ್ದು ಮೈಸೂರಿಗಲ್ಲ, HSR 19 ಮೈನಲ್ಲಿರೋ OG ಮೈಸೂರು ಮಟನ್ ಪಲಾವ್. ಬಾಯ್ಸ್ ನಾನ್ ವೆಜ್ಜಲ್ಲೆಲ್ಲ ಕಾಂಪ್ರಮೈಸ್ ಆಗೋ ಸೀನೇ ಇಲ್ಲ. ಮೈಸೂರಲ್ಲೇ ಏನು ಸಿಗ್ತತ್ತೋ ಸೇಮ್ ಟೇಸ್ಟ್ ಇವಾಗ ನಿಮಗೆ HSR ಲೇಔಟಲ್ಲೂ ಸಿಗ್ತದೆ. ಇದು ಯಾವುದು ಪೇಡ್ ಪ್ರಮೋಷನ್ ಅಲ್ಲ. ನಮಗೆ ಇಷ್ಟ ಆಯಿತು, ಅದೇ ಸೇಮ್ ಟೇಸ್ಟ್ ಇದೆ ಅಂತ ನಾವು ನಿಮಗೆ ರೆಫರ್ ಮಾಡ್ತಾ ಇದ್ದೀರಿ. ನೀವು ಬಂದು ತಿಂದು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ನನ್ನ ಫ್ರೆಂಡು ಕಾರ್ ವಾಶ್ ಮಾಡ್ಬೇಕಂದ್ರೆ ನಾನು ಅವನ್ನ ರೇಗಿಸ್ತಿದ್ದೆ ಅಂತ ಇವಾಗ ಅವ್ನು ನನ್ನ ರೇಗಿಸ್ತವನೆ. ಮಟನ್ ಬಿರಿಯಾನಿಗೆ ಗ್ರೇವಿ ಮತ್ತು ರೈತ ಕೊಟ್ಟಿದ್ದು ಸೂಪರ್ ಆಗಿತ್ತು ಕಾಂಬಿನೇಷನ್ನು. ಒಳ್ಳೆ ಊಟ ಇತ್ತು. ಅನ್ನದಾತು ಸುಖಿ ಭವ ಅಂತ ಹೇಳಿ ಒಂದೊಳ್ಳೆ ಸ್ವೀಟ್ ಬಿಡ ಬಾಯಿಗೆ ಹಾಕ್ಕೊಂಡು ಅಲ್ಲಿಂದ ನಾಳೆಗೆ ಏನು ಕೆಲಸ ಇದೆ ಪ್ಲ್ಯಾನ್ ಮಾಡಬೇಕು ಅಂತ ನಾವು ಹೊಡ್ರಿ ಆಫೀಸ್ ಕಡೆ. ಆನ್ ದ ವೇ ಹೋಗ್ತಾರೆ ನೋಡ್ರಿ. ಹಿಂಗೆಲ್ಲ ರಾಂಗ್ ರೂಟಲ್ಲಿ ಬರ್ತಾರೆ. ಹಿಂಗಾಗೋದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಎಲ್ಲಿ ಕಂಟ್ರೋಲ್ ಆಗುತ್ತೆ, ಆಕ್ಸಿಡೆಂಟ್ ಎಲ್ಲಿ ಕಮ್ಮಿ ಆಗುತ್ತೆ. ಏನೋ ಓಡಿಸೋರೆಲ್ಲ ನಿಮ್ಮ ಹುಷಾರಲ್ಲಿ ಓಡಿಸ್ರಿ ಅಂತ ಹೇಳ್ತಾ ನಾವು ಹೋಗಿ ಆಫೀಸಲ್ಲಿ ಒಂದು ಸ್ವಲ್ಪ ಕ್ಯಾರಮ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ರಿ ಮನೆ ಕಡೆ. ಇದಾಗಿತ್ತು ನನ್ನ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಇನ್ನೊಂದು ದಿನ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಲವ್ ಯು ಆಲ್. ಸಿ ಯು. ಗುಡ್ ನೈಟ್.